ಆತ ಏನು ಮಾಡಿದಾನೆ, ಒಂದು ನಮ್ಮ ರಿಪ್ಪನ್ಪೇಟೆ ಕಡೆ ಹುಡುಗಿ, ಗ್ರಾಮಾಂತರ ಹುಡುಗಿನ ಅವಳು ಇಲ್ಲಿ ಕೆಲಸ ಮಾಡ್ತಿದ್ಲು, ಅವಳಿಗೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವಳಿಗೆ ಅರಿಶಿನ ದಾರ ಎಲ್ಲ ಕಟ್ಟಿ ನಂತರದ ಅವಳಿಗೆ ಪ್ರೆಗ್ನೆಂಟ್ ಮಾಡಿ ಆ ನಂತರದ ಅವಳು ಕರ್ಕೊಂಡು ಫೋರ್ಸ್ಫುಲ್ಲಾಗಿ ಅವಳಿಗೆ ಅಬಾರ್ಷನ್ ಎಲ್ಲ ಮಾಡಿಸಿದ್ದಾನೆ ಶಿವಮೊಗ್ಗ ಆಸ್ಪತ್ರೆಯಲ್ಲಿ. ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಕಾನ್ಸ್ಟೇಬಲ್ ಈರೇಶ್ ಬಾಬು ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಜಯ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಡಿವೈಎಸ್ಪಿ ಮೂಲಕ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈರೇಶ್ ಬಾಬು ಅವರ ಮೇಲೆ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ, ಮೋಸದ ಆರೋಪದ ಅಡಿಯಲ್ಲಿ ದೂರು ದಾಖಲಾಗಿದೆ. ಅಲ್ಲದೆ ಎಫ್ಐಆರ್ ಕೂಡ ಆಗಿದೆ. ಇದು ಸ್ವಾಗತದ ವಿಷಯ. ಹಿರಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಕಾನ್ಸ್ಟೇಬಲ್ ಎಂಬ ಮುಲಾಜು ನೋಡದೆ ಕೇಸು ದಾಖಲಿಸಿಕೊಂಡಿದ್ದಾರೆ. ಆದರೆ ಆರೋಪಿ ಈ ಕೇಸಿಗೆ ಸಂಬಂಧಿಸಿದಂತೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ಸಾಕ್ಷ್ಯ ನಾಶಪಡಿಸುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾನೆ ಎಂದು ಮನವಿದಾರರು ಆರೋಪಿಸಿದ್ದಾರೆ. ಅಲ್ಲದೆ ಸಂತ್ರಸ್ತೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾನೆ. ಇದು ಬೇಲಿಗೆ ಎದ್ದು ಹೊಲಮೈದಂತೆ ಆಗುತ್ತಿದೆ. ಆದ್ದರಿಂದ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಸಂತ್ರಸ್ತೆಗೆ ಜೀವಭಯವಿದ್ದು ಅವಳಿಗೆ ರಕ್ಷಣೆ ನೀಡಬೇಕು ಮತ್ತು ಸತ್ಯಾಸತ್ಯತೆ ಹೊರಬರಲು ಆರೋಪಿ ಮತ್ತು ಸಂತ್ರಸ್ತೆ ಇಬ್ಬರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಒಂದು ಸಣ್ಣ ಬ್ರೇಕ್ ನಂತರ ಪ್ರತಿಭಟನಾಕಾರರು ಏನು ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಈ ಒಂದು 15 ದಿವಸ ಹಿಂದೆ ಈರೇಶ್ ಬಾಬು ಅಂತೇಳಿ ಇದೇ ಪಕ್ಕದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದ. ಆತ ಏನು ಮಾಡಿದಾನೆ, ಒಂದು ನಮ್ಮ ರಿಪ್ಪನ್ಪೇಟೆ ಕಡೆ ಹುಡುಗಿ, ಗ್ರಾಮಾಂತರ ಹುಡುಗಿನ ಅವಳು ಇಲ್ಲಿ ಕೆಲಸ ಮಾಡ್ತಿದ್ಲು, ಅವಳಿಗೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವಳಿಗೆ ಅರಿಶಿನ ದಾರ ಎಲ್ಲ ಕಟ್ಟಿ ನಂತರದ ಅವಳಿಗೆ ಪ್ರೆಗ್ನೆಂಟ್ ಮಾಡಿ ಆ ನಂತರದ ಅವಳು ಕರ್ಕೊಂಡು ಫೋರ್ಸ್ಫುಲ್ಲಾಗಿ ಅವಳಿಗೆ ಅಬಾರ್ಷನ್ ಎಲ್ಲ ಮಾಡಿಸಿದ್ದಾನೆ ಶಿವಮೊಗ್ಗ ಆಸ್ಪತ್ರೆಯಲ್ಲಿ. ಆ ಬಗ್ಗೆ ಅವಳು ಈಗಾಗಲೇ ದೂರೆಲ್ಲ ಕೊಟ್ಟಾಗಿದೆ. ನಂತರದಲ್ಲಿ ಏನು ಮಾಡಿದ್ನ, ಈ ಕೇಸ್ ವಾಪಸ್ ತೆಗಿಬೇಕಂತ ಅವಳು ಅನೇಕ ಬಾರಿ ಥ್ರೆಟ್ ಹಾಕಿದ್ರು. ಆ ಹುಡುಗಿಗೆ ನಾವು ಕೆಲವು ಸಂಘಟನೆಗಳು ಧೈರ್ಯ ಕೊಟ್ಟಿದ್ದರಿಂದ ಅವಳು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ನೀಡಿ ಅವರು ಈ ವ್ಯಕ್ತಿ ವಿರುದ್ಧವಾಗಿ FIR ಸಹ ದಾಖಲೆ ಮಾಡಿದ್ದಾರೆ. ಈ FIR ದಾಖಲೆ ಮಾಡಿದ ನಂತರ ಆ ವ್ಯಕ್ತಿ ಒಂದು 15 ದಿವಸ ನಾಪತ್ತೆ ಆಗಿದ್ದ. ಅವನ್ನ ಪೊಲೀಸ್ ಇಲಾಖೆ ತುಂಬ ಹುಡುಕಿದ್ದಾರೆ. ಹುಡುಕಿದ ನಂತರದ ಅದು ಏನಾದರೂ ಸಿಕ್ಕಿ ಇವತ್ತಿನ ದಿವಸ ಕಾನೂನು ರೀತಿಯಲ್ಲಿ ನ್ಯಾಯಾಲಯದಿಂದ ಅವನಿಗೆ ಜಾಮೀನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವೇನು ಹೇಳಿದ್ರೆ ಇಂಥ ವ್ಯಕ್ತಿಗಳು ಜಾಮೀನು ಕೊಡಬಾರ್ದು. ಯಾಕಂದ್ರೆ ನಾವು ಪೊಲೀಸ್ ಅಧಿಕಾರಿ ಆಗಿಬಿಟ್ಟು ಮತ್ತೆ ಅವಳು ಥ್ರೆಟ್ ಮಾಡಿ ಆ ಕೇಸು ವೀಕ್ ಮಾಡ್ಬೋದು ಅಥವಾ ಸಾಕ್ಷಿ ನಾಶ ಮಾಡ್ಬೋದು. ಅವನಿಗೆ ತಕ್ಷಣವಾಗಿ ಅವನಿಗೆ ಕೊಟ್ಟಂಥ ಜಾಮೀನು ರದ್ದು ಮಾಡಬೇಕು. ಘನ ನ್ಯಾಯಾಲಯ ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಾಗೂ ಮತ್ತು ಪೊಲೀಸ್ ಅಧಿಕಾರಿಗಳು ಈ ಅಬಲೆ ಹುಡುಗಿಗೆ ಪ್ರೊಟೆಕ್ಷನ್ ಕೊಡಬೇಕು. ಯಾಕಂದರೆ ಇವ್ರು ಬಡ ಹುಡುಗಿ, ಇವಳಿಗೆ ಯಾರೂ ಹಿಂದೆ ಯಾರೂ ಇಲ್ಲ, ಅಣ್ಣ ತಮ್ಮಂದ್ರಿಲ್ಲ, ಏನಿಲ್ಲ. ಪಾಪ ತಂದೆ ದುಡಿತೀನಿ, ಆಟೋ ರಿಕ್ಷಾ ಓಡಿಸ್ತೀನಿ. ಇಂಥ ಹುಡುಗಿ ಇದಾದ ನಂತರ ಆ ವ್ಯಕ್ತಿ ಏನು ಮಾಡಿದ್ದಾರೆ ಅಂದರೆ, ಇದೇ ಹೊನ್ನಾಳಿ ತಾಲೂಕಲ್ಲಿ ಇರೋಂಥ ಒಂದು ಹುಡುಗಿಗೆ ಗೌರ್ಮೆಂಟ್ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಆ ಹುಡುಗಿ ನಾನು ಮದುವೆ ಆಗ್ತೀನಿ ಅಂತೇಳಿ ಈಗಾಗಲೇ ಎಂಗೇಜ್ಮೆಂಟ್ ಸಹ ಮಾಡ್ಕೊಂಡಿದ್ದಾರೆ ಮನೆ. ಆ ಫೋಟೋಗಳು ನಮಗೆಲ್ಲ ಸಿಕ್ಕಿದೆ. ಆಮೇಲೆ ಮನೆಯವರಿಗೆಲ್ಲ ಆ ಹುಡುಗಿ ಮನೆಯವರಿಗೆ ನಾವು ವಿಷಯ ಎಲ್ಲ ತಿಳಿಸಿದ್ವಿ. ಈ ಥರ ಇನ್ನೊಂದು ಹುಡುಗಿ ಮೋಸ ಮಾಡಿ ಅಬಾರ್ಷನ್ ಎಲ್ಲ ಮಾಡಿಸಿ ಆಮೇಲೆ FIR ಇದೆ ಅಂತೇಳಿ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಹುಡುಗಿಗೆ ಮದುವೆ ಆಗೋ ಹೊರಟಿನ ಅವಳಿಗೆ ನಾವು ವಿಚಾರ ಎಲ್ಲ ತಿಳಿಸಿದ್ವಿ. ಹಾಗಾಗಿ ಇಂಥ ವ್ಯಕ್ತಿಗಳು ಇರೋದ್ರಿಂದ ನಮ್ಮ ಪೊಲೀಸ್ ನಿಜವಾಗ್ಲೂ ಒಂದು ಒಳ್ಳೆ ಪೊಲೀಸ್ ಇಲಾಖೆ ಕೆಟ್ಟ ಹೆಸರು ಬರೋಂಥ ಅವಕಾಶ ಇದೆ. ಇಂಥ ವ್ಯಕ್ತಿನ ಸಸ್ಪೆಂಡ್ ಮಾಡಬೇಕು. ಹಾಗೂ ನಂತರದಲ್ಲಿ ಇವನು ಯಾವುದೇ ರೀತಿಯ ಥ್ರೆಟ್ ಕೊಟ್ಟೆ ಆ ಹುಡುಗಿಗೆ ಥ್ರೆಟ್ ಕೊಟ್ಟು ಸಾಕ್ಷ್ಯನಾಶ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ಅವನ ಮೇಲೆ ಗಮನ ಹರಿಸಿ ಈ ಮಹಿಳೆಯರಿಗೆ, ಹುಡುಗಿಯರಿಗೆ ಸೂಕ್ತ ರಕ್ಷಣೆ ಕೊಟ್ಟು ಕಾಪಾಡಬೇಕು. ಹುಡುಗಿಯ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೇನು ಹೇಳಿದ್ರೆ ಘನ ನ್ಯಾಯಾಲಯ ಇವರಿಗೆ ಆ ಹುಡುಗಿಗೆ ಮತ್ತೆ ಅವನೊಟ್ಟಿಗೆ ಮದುವೆ ಮಾಡಿ ಆ ಹುಡುಗಿಗೆ ಒಂದು ಜೀವನ ಕೊಡಬೇಕು ಅಂಥೇಳಿ, ಅಥವಾ ಅವನಿಗೆ ಪನಿಷ್ಮೆಂಟಾರು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಿದ್ವಿ. ಸುರೇಶ್ ಶೆಟ್ಟಿ, ಜಯ ಕರ್ನಾಟಕ ಜನಪರ ವೇದಿಕೆ.